ಬಚ್ಚಿಟ್ಟು ಎಲಿ ತಗೊಂಡು ಹೋಗೋಕ್ಕೆ ವೆಂಕಟರಮಣ ಸ್ವಾಮಿ ಹುಂಡಿಗೆ ಹಾಕಿ ಯಾಕೆ ಹಾಕ್ತಾ ಇದ್ದೀರಿ? ಹುಂಡಿಯಿಂದ ಒಳ್ಳೇದಾಗಲಿ ಅಂತಂದಲ್ಲ, ನಾನು ಹಾಕಿದ್ದು ಡಬಲ್ ಆಗಿ ಮತ್ತೆ ಬರಲಿ ಅನ್ನೋ ಉದ್ದೇಶದಿಂದ ಅರ್ಥಾರ್ಥಿ, ಅರ್ಥವನ್ನು ಅಭಿಲಾಷ ಪಟ್ಟು, ಐಶ್ವರ್ಯವನ್ನು ಅಭಿಲಾಷ ಪಟ್ಟು, ಈ ಸುಖ ಸಂಪತ್ತುಗಳು ನನಗೆ ಅನೇಕ ರೀತಿಯಾಗಿ ಮತ್ತೆ ಬರಲಿ ಅನ್ನುವ ಅನುಗ್ರಹವನ್ನು ಭಗವಂತ ಮಾಡಲಿ ಅನ್ನೋ ಉದ್ದೇಶದಿಂದ ಅವನು ಅರ್ಥಾರ್ಥಿಯಾಗಿರುವನು. ಭಜಂತೆ ತ್ವಂ, ನನ್ನನ್ನು ಭಜನವನ್ನು ಮಾಡ್ತಾನೆ. ನಾಲ್ಕನೆಯಲ್ಲಿದ್ದಾನೆ ಜ್ಞಾನಿ. ಜ್ಞಾನಿಗೆ ಏನೂ ಬೇಕಾಗಿದೆ, ಅವನಿಗೆ ಸ್ವಾರ್ಥ ಇಲ್ಲ. ಭಗವಂತನನ್ನು ಕುರಿತು ನನಗೆ ವಿಶೇಷವಾಗಿರ್ತಕ್ಕಂಥ ಆ ವಿಷಯವನ್ನು ಚೆನ್ನಾಗಿ ತಿಳ್ಕೋಬೇಕು, ಅದರ ಅನುಭವವನ್ನು ಪಡ್ಕೋಬೇಕು ಅನ್ನುವ ಜ್ಞಾನಿ, ಅಪೇಕ್ಷಾರಹಿತವಾಗಿರ್ತಕ್ಕಂಥ ಜ್ಞಾನಿ. ಇವಾಗ ಎಷ್ಟು ಜನ ಆದರು? 4 ಜನ. ಆರ್ತೋ ಜಿಜ್ಞಾಸು ನೀಚ ಭರತರ್ಷಭ. ತಾವು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ನೀವು ಆರ್ತರೋ, ನೀವು ಜಿಜ್ಞಾಸಿಗಳು, ಅರ್ಥಾರ್ಥಿಗಳು, ಜ್ಞಾನಿಗಳು. ಇಲ್ಲ ಸ್ವಾಮಿ, ಪಾರ್ಟ್ ಟೈಮ್ ಆರ್ಥ, ಪಾರ್ಟ್ ಟೈಮ್ ಜಿಜ್ಞಾಸು, ಪಾರ್ಟ್ ಟೈಮ್ ಜ್ಞಾನಿ, ಪಾರ್ಟ್ ಟೈಮ್ ಅರ್ಥಾರ್ಥಿ ಆಗಬಹುದು. ಶಾಂತಿನಗರದಲ್ಲಿ ಇಷ್ಟು ಜನ ಈ ಸಮಯದಲ್ಲಿ ಅಭಿಜಿನ್ ಮುಹೂರ್ತ 12 ಗಂಟೆಗೆ ನಾಮ, ತದನಂತರ ಪ್ರವಚನ, ಭಜನೆ ಮಾಡಿ ಸುಸ್ತಾಗಿ ಅಂಥ ಸಂದರ್ಭದಲ್ಲಿ ಪ್ರವಚನ ಕಾರ್ಯಕ್ರಮ ಆರ್ಗನೈಸ್ ಮಾಡಿ ನೀವೆಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಬಂದಿದ್ದೀರಲ್ವಾ, ನೀವು ನಿಜವಾಗಿರ್ತಕ್ಕಂಥ ಭಗವತ್ ಭಕ್ತರು. ನೀವು ಆರ್ತರೂ ಹೌದು, ಅರ್ಥಾರ್ಥಿಗಳೂ ಹೌದು, ಜಿಜ್ಞಾಸಿಗಳು ಹೌದು, ಜ್ಞಾನಿಗಳು ಹೌದು.